ನನ್ನ ವಿಶ್ವಾಸಕ್ಕಿಂತ ಹೆಚ್ಚಿಗೆ ನಾನು NDA ಅಭ್ಯರ್ಥಿ. ಎರಡು ಪಕ್ಷಗಳ ವಿಶ್ವಾಸದ ಮೇಲೆ ನಾನು ಹಾಕಿ. ನಮಗೆ ಒಟ್ಟು ಎಷ್ಟು ಹೆಚ್ಚುವರಿ ಮತಗಳು ಬೇಕಾಗುತ್ತೆ? 4. ಅದು ಅವ್ರನ್ನ ಕೇಳಿ ನಮಗ್ ಗೊತ್ತಾಗೋದಿಲ್ಲ. ತಾವು ಕೂಡ ಅಭ್ಯರ್ಥಿ, ತಾವು ಬ್ಲೈಂಡ್ ಆಗಿ ಒಬ್ಬರು ನಾಮಪತ್ರ ಸಲ್ಲಿಸಕ್ಕೆ ಸಾಧ್ಯನಾ ಸರ್? ಈಗ ಸರ್ ತಾನೇ ಇನ್ನು ನಾಮಿನೇಷನ್ ಮಾಡಿ ಇದಕ್ಕೆ ಮುಂದೆ ಏನ್ ನ್ಯೂಸ್ ಕೊಡಬೇಕು ಅದು ಕೊಡ್ತೀವಿ. ಈಗಲೇ ಎಲ್ಲ ಕೇಳ್ಬಿಟ್ರೆ ಕುದುರೆ ವ್ಯಾಪಾರ ನಡೆಯುತ್ತೆ ಸರ್, ಕುದುರೆ ವ್ಯಾಪಾರ ನಡೆಯುತ್ತೆ ಸರ್. ಈಗ ನಾನು ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ದು ಇವತ್ತು ಮುಗಿದೋಗಿತ್ತು. ಇನ್ನು ಮುಂದಕ್ಕೆ ಏನಿತ್ತು ನಡಿ ಆಗಿರ್ಲಿಲ್ಲ. ಅದು ಕಾಂಗ್ರೆಸ್ ಐದರ್ NDA ಈ ಎರಡರ ನಡುವೆ ಕೂಡ ಕುದುರೆ ವ್ಯಾಪಾರ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ನಿಜಾನ ಸರ್ ಇದು? ನನಗ್ ಗೊತ್ತಿಲ್ಲಪ್ಪ. ಅದು ಕುದುರೆ ವ್ಯಾಪಾರ ಮಾಡೋದಕ್ಕೆ ನಾವು ದುಡ್ಡು ಖರ್ಚು ಮಾಡಲ್ಲ. ದುಡ್ಡು ಖರ್ಚು ಮಾಡಿ ಪಕ್ಷೇತರ ಶಾಸಕರೇನವರು ನಿಮ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಸಂಪರ್ಕ ಮಾಡಿದ್ದಾರೆ ಸರ್? ಅದಕ್ಕೆ ನೀವೇ ಹೇಳ್ಬೇಕು. ಉಪೇಂದ್ರ ರೆಡ್ಡಿ ಅವರ ಮೇಲೆ ವಿಶ್ವಾಸದ ಮೇಲೆ ಕಾಂಗ್ರೆಸ್ನ ಶಾಸಕರು ಎಷ್ಟು ಜನ ನಿಮ್ಗೆ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್? ನಿಮ್ಮ ವಿಶ್ವಾಸ ಮತ್ತು ನಿಮ್ಮನ್ನು ಗೆಲ್ಲಿಸಬೇಕನ್ನೋ ಕಾರಣಕ್ಕಾಗಿ. ನನಗ್ ಗೊತ್ತಿಲ್ಲಪ್ಪ, ಅವ್ರನ್ನ ಕೇಳು. ನೀನ್ ಏನೇನೋ ಕನ್ಫ್ಯೂಷನ್ ತಂದು ನೀನೇ ಎಲೆಕ್ಷನ್ ಮಾಡಂಗಿದೆಯಲ್ಲಪ್ಪ ನೀನು. ಅಲ್ಲ, ಕಾಂಗ್ರೆಸ್ ಶಾಸಕರು ಉಪೇಂದ್ರ ರೆಡ್ಡಿ ಸ್ನೇಹಿತರು ಎಷ್ಟು ಜನ ನಿಮ್ ಪರವಾಗಿ ನಿಲ್ಬಹುದು? ನಮ್ಮ ಪರವಾಗಿ ಎಲ್ಲ ಕಾಂಗ್ರೆಸ್ ಅವರು, ನಾನು ಕಾಂಗ್ರೆಸ್ ಅಲ್ಲಿ ಇದ್ದವನು, ಎಲ್ಲರೂ ನನ್ನ ಪರವಾಗಿ ಇದ್ದಾರೆ. ಬಟ್ ವೋಟ್ ಹಾಕ್ಬೇಕಲ್ಲ, ವೋಟ್ ಹಾಕಾಗ ನೋಡೋಣ. ಸರ್, ಗೆಲುವಿನ ವಿಶ್ವಾಸ ಎಷ್ಟು ಪರ್ಸೆಂಟ್? 100ಕ್ಕೆ ಎಷ್ಟು ಪರ್ಸೆಂಟ್ ಇದೆ ಸರ್? 150% ಗ್ಯಾರಂಟಿ. ಹೋಗು. ಎಸ್. ಹಾಗಾದ್ರೆ ಈ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ವಿಪ್ಲವ ಆಗೋ ಸಾಧ್ಯತೆ ಇದೆ ನೀವು ಗೆದ್ರೆ? 100% ನಾವ್ ಯಾಕೆ ಸುಳ್ಳು ಹೇಳ್ಬೇಕು? ನೀನು ಅದನ್ನೇನಿದ್ರು 28ನೇ ತಾರೀಕು ಬಂದು ನೋಡು. ಕಾಂಗ್ರೆಸ್ ತಮ್ಮ ಶಾಸಕರು ಇವತ್ತೇ ಉಪೇಂದ್ರ ರೆಡ್ಡಿ ಅವ್ರ ಒಂದು ಆತಂಕ ಇದೆ ಅವರಿಗೆ ಅಂತ ಎಚ್ಚರಿಕೆ ಕೊಡ್ತೀರಾ? ಯಾರಿಗೆ? ಕಾಂಗ್ರೆಸ್ನವರೆಲ್ಲ ಶಾಸಕರು ಹಿಡಿದಿಟ್ಕೊಳ್ಬೇಕು. ಅವ್ರು ಆಗಲೇ ಹೋಟೆಲ್ ಬುಕ್ ಮಾಡಿದ್ರಂತೆ, ನಾವೇನ್ ಮಾಡಕ್ಕಾಗ್ತದೆ? ಅದನ್ನೇ ಪ್ರಭಾವಿ ಇದ್ದಾರೆ ಉಪೇಂದ್ರ ರೆಡ್ಡಿ ಅವರಂತ ಅವ್ರು ಹೇಳೋದು. ಕಡೆಯದಾಗ ಏನ್ ಹೇಳ್ತೀರಿ ಹೇಳ್ಬಿಡಿ ಸರ್. ಕಡೆಯದಾಗ ಏನೂ ಇಲ್ಲ, ಎಲೆಕ್ಷನ್ ಆಗಲಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.